ಸ್ನೇಹಿತರೆ, ಈಗ ಬಾಗಲಕೋಟೆಯ ಹಳೆಯ ಪೋಸ್ಟ್ ಆಫೀಸ್ ಸರ್ಕಲ್ ಏನಿದೆ ಅಲ್ಲಿ ನಾವು ಇವತ್ತಿರುವಂಥದ್ದು. ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಿ, ಈಗ ಮಾರ್ಕೆಟ್ ಇದು. ಸೊ ಇದೇ ಒಂದು ಸ್ಥಳದಲ್ಲಿ ಮೊನ್ನೆ ಕಲ್ಲು ತೂರಾಟ ಸಹ ಆಗಿರುವಂಥದ್ದು. ಸೊ ಅನೇಕ ಜನ ಗಾಯಗೊಂಡಿದ್ದಾರೆ. ಸೊ ಗಾಯಗೊಂಡವರು ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಾರೆ. ಹಿಂದೂಪರ ಸಂಘಟನೆಯ ಒಂದಿಷ್ಟು ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಇರುವಂಥದ್ದು. ಸೊ ಈಗ ಹಳೆಯ ಒಂದು ಮಾರ್ಕೆಟ್ ಇದು. ಬಾಗಲಕೋಟೆಯ ಕಿಲ್ಲಾ ಓಣಿಗೆ ಏನು ಹೋಗ್ತೀವಿ ನಾವು, ಹಾಗೆ ಈ ಮಸೀದಿ ಏನಿದೆ, ಪಂಕಾ ಮಸೀದಿ ಏನಿದೆ, ಆ ಒಂದು ರಸ್ತೆಗೆ ಹೋಗುವಂತಹ ಮಾರ್ಗ ಇದು. ಸುತ್ತಮುತ್ತಲು ಪೊಲೀಸರು ಸಹ ಕಣ್ಗಾವಲನ್ನು ವಹಿಸಿದ್ದಾರೆ ಇದೇ ಒಂದು ರಸ್ತೆಯಲ್ಲಿ. ಹಾಗೆ ನೀವು ಸದ್ಯಕ್ಕೆ ನೋಡಬಹುದು, ಇಲ್ಲಿ ನೀವು ಈಗ ಕ್ಯಾಮ್ರಾಮನ್ ತೋರಿಸ್ತಾನೆ, ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಕಟ್ಟೆಚ್ಚರಿಕೆಯನ್ನು ವಹಿಸಿದ್ದಾರೆ ಅಥವಾ ಕಟ್ಟೆಚ್ಚರವನ್ನು ವಹಿಸಿಕೊಂಡಿದ್ದಾರೆ. ಇದೇ 26ನೇ ತಾರೀಕು ಹಿಂದೂಪರ ಸಂಘಟನೆಗಳೇನಿವೆ ಅವು ಒಂದಿಷ್ಟು ಸಭೆಯನ್ನು ಸೇರಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡುವಂತಹ ನಿಟ್ಟಿನಲ್ಲಿ ಹೋಗಬೇಕು ಅನ್ನುವಂತಹ ಒಂದು ದಿಶೆಯಲ್ಲಿದ್ವು. ಆದರೆ ಸದ್ಯಕ್ಕೆ ಎಸ್ ಪಿ ಆಗಿರುವಂತಹ ಗೋಯಲ್ ಸಾಹೇಬರು ಇದನ್ನು ತಡೆಯುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಅಂದರೆ ತಡೆಯುವಂತಹ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ನೀವು ಈಗ ನೋಡ್ಬೋದು, ಮಾರ್ಕೆಟ್ ಸಹ ಓಪನ್ ಆಗಿದೆ. ಸೊ ಯಾವುದೇ ರೀತಿಯಾದಂತಹ ಜನರಿಗೆ ತೊಂದರೆಯನ್ನು ಕೊಡೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲ ರೀತಿಯಿಂದ ಒಂದಿಷ್ಟು ಸೌಕರ್ಯಗಳನ್ನು ಸಹ ಜನರಿಗೆ ಒದಗಿಸಿಕೊಟ್ಟಿದ್ದಾರೆ. ಮಾರ್ಕೆಟ್ ಸಹ ಸಂಪೂರ್ಣವಾಗಿ ಓಪನ್ ಆಗಿದೆ. ಸೊ ಪೊಲೀಸ್ ಬಿಗಿ ಭದ್ರತೆಯಲ್ಲೇ ಈ ಒಂದು ಮಾರ್ಕೆಟ್ ಸಹ ನಡೀತಾ ಇದೆ. ಸದ್ಯಕ್ಕೆ ಬಾಗಲಕೋಟೆ ಶಾಂತವಾಗಿದೆ. ಸೊ ಹೀಗಾಗಿ ಪೊಲೀಸರು ಸಹ ಪೂರ್ತಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು ನಿಮಗೆ ಸದ್ಯಕ್ಕೆ ಕಾಣ್ತಾ ಇದೆ. ಸೊ ಹೀಗಾಗಿ ಪೂರ್ತಿ ಮಾರುಕಟ್ಟೆ ಇವತ್ತು ಓಪನ್ ಆಗಿರುವಂಥದ್ದು. ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲಿ ಇಲ್ಲ. ಆದರೆ ಸದ್ಯಕ್ಕೆ ಈ ರೀತಿ ಇರುವಂತಹ ಮಾರುಕಟ್ಟೆ ಯಾವಾಗ ಯಾವ ರೀತಿಯ ಒಂದಿಷ್ಟು ಬೇರೆ ಬೇರೆ ಘಟನೆಗಳು ಏನಾದರೂ ನಡೀತಾವೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಸಹ ಇರುವಂಥದ್ದು. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತೆ ಬಾಗಲಕೋಟೆ, ಹಳೆಯ ಬಾಗಲಕೋಟೆ ಇದೆ. ಸೊ 26ನೇ ತಾರೀಕು ನಡೆಯುವಂತಹ ಒಂದು ಸಭೆ ಏನಿದೆ, ಅಥವಾ ಸಭೆ ಅಥವಾ ಮೆರವಣಿಗೆ ಅಥವಾ ಮತ್ತೊಂದು ಮಗದೊಂದು ಏನಿದೆ, ಅದು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ನಾವು ಹೋಗ್ತೇವೆ ಅಂತೇಳಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಒಂದಿಷ್ಟು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ SP ಅವರು ನೀವು ಯಾವುದೇ ರೀತಿಯಾದಂತಹ ಸಭೆಗಳಾಗಲಿ, ಸಮಾರಂಭಗಳಾಗಲಿ ಅಥವಾ ಪ್ರತಿಭಟನೆಗಳಾಗಲಿ ಮಾಡುವಂತಿಲ್ಲ ಅಂತ ಹೇಳಿ ಒಂದಿಷ್ಟು ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಪ್ರಮುಖ ಹಿಂದೂ ಕಾರ್ಯಕರ್ತರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ನಾವು ಹಳೆಯ ಬಾಗಲಕೋಟೆಯ ಈ ಒಂದು ಹಳೆಯ ಪೋಸ್ಟ್ ಆಫೀಸ್ ಒಂದು ಕ್ರಾಸ್ ಏನಿದೆ ಇಲ್ಲಿದೆ. ಇಲ್ಲಿ ಮುಂದೆ ಹೋದರೆ ಕೃಷ್ಣ ಥಿಯೇಟ್ರ್ ಬರುತ್ತೆ. ಸೊ ಈ ಕಡೆ ಹೋದರೆ ಪೊಲೀಸ್ ಚೌಕಿ ಸಹ ಬರುತ್ತೆ. ಸೊ ಈ ಒಂದು ರಸ್ತೆ ಏನಿದೆಯಲ್ಲ, ಈ ರಸ್ತೆ ಮುಂದೆ ಹೋದರೆ ಪಂಕಾ ಮಸೀದಿ ಬರುವಂಥದ್ದು. ಸದ್ಯಕ್ಕೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಎಲ್ಲೆಂದರಲ್ಲಿ ಪೊಲೀಸರು ಕಾಣ್ತಾ ಇದ್ದಾರೆ. ಈಗ ಇಲ್ಲೇ ನೋಡ್ತಿದ್ದೀವಿ ನಾವು, ಇದು ಮಾರ್ಕೆಟ್ ಇರುವಂತಹ ಒಂದು ಸ್ಥಳ ಇದು. ಇಲ್ಲಿ ಸಹ ಅನೇಕ ರೀತಿಯಾದಂತಹ ಗದ್ದಲಗಳು, ಗೋಜಲೆಗಳು ಇದ್ವು. ಸೊ ಅವೆಲ್ಲ ಈಗ ಸದ್ಯಕ್ಕೆ ನಿವಾರಣೆ ಆಗಿದೆ. ಪೊಲೀಸರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿದೆ.